welcome back to my YouTube channel. After a long time, we started with another new chapter regarding with second PUC Computer Science Python, chapter number 2, file handling in Python. As I told, we are starting a new chapter number 2, file handling in Python. So what are all the contents we are going to cover in this chapter is, first thing, introduction to files, types of files, opening and closing a text file, writing to a text file, reading some text file, and setting offsets in a file, creating and traversing a text file, and the pickle model. So these are some of the concepts we are going to learn in this chapter number 2. First concept of this chapter is file. So we are already familiar with the word file and the folder. File is nothing but some of the information which is used to store the data. ಡೇಟಾವನ್ನು ಸ್ಟೋರ್ ಮಾಡಿ ಏನು ಇಟ್ಟಿರ್ತೀವಿ ಕಂಪ್ಯೂಟರಲ್ಲಿ, ಸ್ಟೋರ್ ಮಾಡಿದಂಥ ಡೇಟಾಗೆ ಒಂದು ಪರ್ಟಿಕ್ಯುಲರ್ ನೇಮನ್ನು ಏನು ಅಸೈನ್ ಮಾಡ್ತೀವಿ, ಅದನ್ನು ನಾವೆಂತ ಕರಿತಾ ಇದ್ವಿ, ಫೈಲ್ ಅಂತ ಕರಿತಾ ಇದ್ವಿ. ನಾವು ಇನ್ಫಾರ್ಮೇಷನ್ನ ಎಲೆಕ್ಟ್ರಾನಿಕ್ ಸ್ಪೇಸಲ್ಲಿ ಸ್ಟೋರ್ ಮಾಡ್ತಾ ಇರೋದನ್ನೇ ಮೆಮೊರಿ ಅಂತ ಕರೆದಿದ್ವಿ. ಆ ಮೆಮೊರಿಯನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿರ್ತೀವಿ. ಆ ಸ್ಟೋರ್ ಮಾಡಿರುವಂಥ ಇನ್ಫಾರ್ಮೇಷನ್ಗೆ ನೇಮನ್ನು ಯಾವ ಲೊಕೇಶನಲ್ಲಿ ಸ್ಟೋರ್ ಮಾಡಿದ್ವೋ ಅದಕ್ಕೆ ಏನು ಪರ್ಟಿಕ್ಯುಲರ್ ನೇಮನ್ನು ಏನು ಅಸೈನ್ ಮಾಡ್ತಾ ಇದ್ವಿ, ದಟ್ ಕ್ಯಾನ್ ಬಿ ವಿ ಕಾಲ್ ಇಟ್ as a file. So in this file mainly we have two types of file. One is binary file and another one is the text file. What do you mean by text file and another one is the binary file? Let us we will learn one by one. First we will learn about the text file. A text file consists of human readable characters. ಅಂದ್ರೆ text file ಅಲ್ಲಿ ಅಂದ್ರೆ ಇನ್ಫಾರ್ಮೇಷನ್ ನಾವು ಹ್ಯೂಮನ್ ಅರ್ಥ ಆಗುವ ರೀತಿಯಲ್ಲಿ ಸಿಂಬಲ್ಸ್ ಗಳನ್ನ ಅಥವಾ ಕ್ಯಾರೆಕ್ಟರ್ಸ್ ಗಳನ್ನ ನಂಬರ್ಸ್ ಗಳನ್ನ ಬಳಸಿ ಇನ್ಫಾರ್ಮೇಷನ್ ನ ಬರೆದಿದ್ರೆ ಆ ಒಂದು ಇನ್ಫಾರ್ಮೇಷನ್ ಅಥವಾ ಕಲೆಕ್ಟಿವ್ ಡೇಟಾವನ್ನ ನಾವೇನಂತ ಕರಿತಾ ಇದ್ವಿ, ಟೆಕ್ಸ್ಟ್ ಫೈಲ್ ಅಂತ ಕರಿತಾ ಇದ್ವಿ. ಈ ಟೆಕ್ಸ್ಟ್ ಫೈಲ್ ಗಳನ್ನ ಯಾವ ಫೈಲ್ ಎಕ್ಸ್ಟೆನ್ಷನ್ ಅಲ್ಲಿ ಸೇವ್ ಮಾಡ್ತಾ ಇದೀವಿ ಅಂದ್ರೆ, ಒಂದು .txt ಆಗಿರುತ್ತೆ ಅಥವಾ .py ಆಗಿರುತ್ತೆ ಅಥವಾ .csv ಎಕ್ಸೆಟ್ರಾ. ಹೇಗೆ ನಾವು ಪೈಥಾನ್ ಪ್ರೋಗ್ರಾಮ್ ಅನ್ನ ಬರೆದ್ರೆ ಪೈಥಾನ್ ಪ್ರೋಗ್ರಾಮ್ ಯಾವ್ದ್ರಲ್ಲಿ ಬರಿತೀವಿ, ನಾವು ಸೆಂಟೆನ್ಸ್ ಫಾರ್ಮೆಟ್ ಅಲ್ಲಿ ಬರಿತೀವಿ. ಆ ಸೆಂಟೆನ್ಸ್ ಫಾರ್ಮೆಟ್ ಅಲ್ಲಿ ಬರೆದಂತ ಇನ್ಫಾರ್ಮೇಶನ್ ಹ್ಯೂಮನ್ ಗೆ ಅರ್ಥ ಆಗುತ್ತೆ. ಆ ರೀತಿ ಬರೆದಂತ ಇನ್ಫಾರ್ಮೇಶನ್ ಎಲ್ಲವನ್ನು ನಾವು ಟೆಕ್ಸ್ಟ್ ಫೈಲ್ ಅಂತ ಕರಿತಾ ಇದೀವಿ. ಬರೆದಂತ ಇನ್ಫಾರ್ಮೇಶನ್ ನ .py ಅನ್ನೋ ಎಕ್ಸ್ಟೆನ್ಷನ್ ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ವಿತ್ ದ ಟೆಕ್ಸ್ಟ್ ಫೈಲ್. ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ದಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಅಬೌಟ್ ದ ಟೆಕ್ಸ್ಟ್ ಫೈಲ್ ಈಸ್, ಇನ್ಫಾರ್ಮೇಶನ್ ನಾವೇನ್ ಸ್ಟೋರ್ ಮಾಡ್ತಿದ್ವಿ ಟೆಕ್ಸ್ಟ್ ಫೈಲ್ ಅಲ್ಲಿ, ಆ ಎಲ್ಲಾ ಇನ್ಫಾರ್ಮೇಶನ್ಸ್ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂದ್ರೆ, ಆಸ್ಕಿ ಕೋಡ್ ಮತ್ತೆ ಯೂನಿಕೋಡ್ ಅಂತ ಲಾಸ್ಟ್ ಇಯರ್ ನಾವು ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ಅಲ್ಲಿ ಕಲ್ತಿದ್ವಿ. ಆಸ್ಕಿ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂಡ್ ಅನದರ್ ಒನ್ ಇಸ್ ದ ಯೂನಿಕೋಡ್ ಇನ್ಫಾರ್ಮೇಶನ್ ಅಂತ ಹೇಳಿ. ಸೊ ಅವೆಲ್ಲವೂ ಕೂಡ ಹ್ಯೂಮನ್ ರೀಡಬಲ್ ಆಗಿರುತ್ತೆ. ಹಾಗಾಗಿ ಆ ಒಂದು ಪಾಯಿಂಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಟೆಕ್ಸ್ಟ್ ಫೈಲ್ಗೆ ರಿಲೇಟೆಡ್ ಆಗಿರುತ್ತೆ. ಮತ್ತೆ ಸ್ಟೋರ್ ಮಾಡಿದಂತ ಇನ್ಫಾರ್ಮೇಶನ್ ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಇದೆ ಅಂದ್ರೆ, ಆ ಸ್ಟೋರ್ಡ್ ಇನ್ಫಾರ್ಮೇಶನ್ ಬಿಟ್ಸ್ ಮತ್ತೆ ಬೈಟ್ಸ್ ನ ಯೂಸ್ ಮಾಡಿಕೊಂಡು ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅಂಡ್ ಎಗೈನ್ ದ ಇನ್ಫಾರ್ಮೇಶನ್ ನಾವು ಟೆಕ್ಸ್ಟ್ ಫೈಲ್ ಏನ್ ಬರಿತಾ ಹೋಗ್ತೀವಿ ಅದಕ್ಕೆ ಒಂದು ಎಂಡ್ ಆಫ್ ದ ಸೆಂಟೆನ್ಸ್, ಈಗ ನಾವೀಗ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಎಂಡ್ ಆದಾಗ ಫುಲ್ ಸ್ಟಾಪ್ ಅನ್ನ ಬಳಸ್ತೀವೋ ಹಾಗೆ ಟೆಕ್ಸ್ಟ್ ಫೈಲ್ ಅಲ್ಲೂ ಕೂಡ ಎಂಡ್ ಆಫ್ ದ ಲೈನ್ ಅನ್ನ ಹೇಗೆ ಸ್ಪೆಸಿಫೈ ಮಾಡ್ತಾ ಇದೀವಿ ಅಂದ್ರೆ, ಬ್ಯಾಕ್ ಸ್ಲಾಶ್ ಅನ್ನ ಬಳಸ್ತಾ ಇದೀವಿ ಅಥವಾ ಕಾಮಗಳನ್ನ ಸೆಪರೇಷನ್ ಮಾಡಬೇಕು ಅಂದ್ರೆ ಕಾಮಗಳನ್ನ ಬಳಸ್ತಾ ಇದೀವಿ. ಅದೇ ರೀತಿ /t ಅನ್ನ ಕೂಡ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಟೆಕ್ಸ್ಟ್ ಫೈಲ್ ಗಳನ್ನ ಬಳಸುವಾಗ ಬಳಸ್ತಾ ಇದೀವಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಟೆಕ್ಸ್ಟ್ ಫೈಲ್ ಆಗಿರುತ್ತೆ. ಟೆಕ್ಸ್ಟ್ ಫೈಲ್ ಇಸ್ ಅ ಮೇಜರ್ ಏನ್ ಕಾನ್ಸೆಪ್ಟ್ ಅನ್ನ ನೀವು ಅಂಡರ್ಲೈನ್ ಮಾಡಿ ಓದಬೇಕು ಅನ್ನೋದಾದ್ರೆ, ಹ್ಯೂಮನ್ ಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಹ್ಯೂಮನ್ ಗೆ ಅನ್ನೋದಾದ್ರೆ, ದಟ್ ಈಸ್ ಆಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಟೆಕ್ಸ್ಟ್ ಫೈಲ್ ಆಗಿರುತ್ತೆ. Type of file bandu binary file. We already discussed with text file. Types of files two types. One is text file, another one is the binary file. Text file ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಬೈನರಿ ಫೈಲ್ ಬಂದು ಹ್ಯೂಮನ್ ಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಅಂದ್ರೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗ್ತಾ ಹೋದ್ರೆ, ಅಂದ್ರೆ ನಮಗೆ ಡಿಸ್ಪ್ಲೇ ಆಗೋದು ಕೂಡ ಬೈನರಿ ಲ್ಯಾಂಗ್ವೇಜ್ ಅಲ್ಲೇ ಆಗಿದ್ದು, ಇನ್ಫಾರ್ಮೇಶನ್ ಅದು ಹ್ಯೂಮನ್ ಗೆ ಅರ್ಥ ಆಗಲ್ಲ, ಆ ರೀತಿ ಇನ್ಫಾರ್ಮೇಶನ್ ಸ್ಟೋರ್ ಆಗ್ತಾ ಇದೆ ಅಂದ್ರೆ, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಟೆಲ್ ದ ಬೈನರಿ ಫೈಲ್. ಹೆನ್ಸ್ ದೇ ಆರ್ ಗೋಯಿಂಗ್ ಟು ಟೆಲ್ binary files are made up of non-human readable characters and symbols which require specific programs to access it contents. ಮತ್ತೆ ನಾವು ಅದನ್ನ ಸಪರೇಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಗಳನ್ನ ಬಳಸಿ ನಾವು ಇನ್ಫಾರ್ಮೇಶನ್ ನ ಓಪನ್ ಮಾಡಿ ರೀಡ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಬೈನರಿ ಫೈಲ್ಸ್ ಅಲ್ಲಿ ಇನ್ಫಾರ್ಮೇಶನ್ ಯಾವ ಫಾರ್ಮೆಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ, ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಕಾಲ್ಡ್ ಬಿಟ್ಸ್, zeros and ones ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಸೊ ದಟ್ ಈಸ್ ದ ಮೇಜರ್ ಪಾಯಿಂಟ್ ರಿಲೇಟೆಡ್ ವಿತ್ ದ ಬೈನರಿ ಫೈಲ್.
and these are not human readable, hence trying to open a binary file using a text editors. human readable ಮಾಡ್ಲಿಕ್ಕೆ ಆಗದೆ ಇರೋ ಕಾರಣದಲ್ಲಿ ಆ ರೀತಿ ಬೈನರಿ ಫೈಲ್ಗಳನ್ನು ನಾವು ಎಕ್ಸ್ಟ್ರಾ ಟೆಕ್ಸ್ಟ್ ಎಡಿಟರ್ ಅಪ್ಲಿಕೇಶನ್ಸ್ಗಳನ್ನು ಬಳಸಿ ನಾವು ಹ್ಯೂಮನ್ ರೀಡಬಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿಕೊಂಡು ನಂತರ ಆ ಇನ್ಫಾರ್ಮೇಷನ್ನ ರೀಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅಥವಾ ನಾವು ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡಿದ್ವಿ ಅಂದರೂ ಕೂಡ ಕೆಲವೊಂದು ಸರಿ ಆ ಇನ್ಫಾರ್ಮೇಷನ್ ಏನಾಗುತ್ತೆ ಬಾಕ್ಸ್ ಆಗಿರ್ಬೋದು ಅಥವಾ ಝೀರೋಸ್ ಆಗಿರ್ಬೋದು ಈ ರೀತಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತಿದೆ ಅಂದರೆ ಅದನ್ನು ನಾವೇನಂತ ಕರಿತಾ ಇದ್ವಿ, ಗಾರ್ಬೇಜ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತಾ ಇದೀವಿ. ಇನ್ನು ಲಾಸ್ಟ್ ಪಾಯಿಂಟ್ ಬಂದು ಟು ರೀಡ್ ದಿಸ್ ಬೈನರಿ ಫೈಲ್ ವಿ ರಿಕ್ವೈರ್ ಸಮ್ ಸ್ಪೆಸಿಫಿಕ್ ಸಾಫ್ಟ್ವೇರ್. ನಾವು ಬೈನರಿ ಫೈಲಲ್ಲಿ ಇನ್ಫಾರ್ಮೇಷನ್ ಇದೆ ಅನ್ನೋದಾದರೆ ಅದನ್ನು ನಾವು ರೀಡ್ ಮಾಡಬೇಕು ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಅಂದರೆ ಎಕ್ಸ್ಟ್ರಾ ಅಡಿಷನಲ್ ಸಾಫ್ಟ್ವೇರ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಇನ್ಫಾರ್ಮೇಷನನ್ನು ರೀಡ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ವಿತ್ ದ ಬೈನರಿ ಫೈಲ್ ಆಗಿರುತ್ತೆ. Types of files are of mainly two types. One is text file and another is the binary file. The difference measured between the text file and the binary file: text file can be read with the human language, while binary files are cannot be read with the human language. Text files are collection of characters, strings ಆಗಿರುತ್ತೆ. ಅದೇ ರೀತಿ binary files it is a combination of zeros and ones ಆಗಿರುತ್ತೆ. These are the major difference between the text file and the binary file. Next concept ಬಂದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎ ಟೆಕ್ಸ್ಟ್ ಫೈಲ್. ಸೊ ಈ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎ ಟೆಕ್ಸ್ಟ್ ಫೈಲ್ ಬಂದು ನಾವು ಏನು ಮಾಡ್ತೀವಿ, ಕಂಪ್ಯೂಟರಲ್ಲಿ ಅಥವಾ ಸಿಸ್ಟಮಲ್ಲಿ ಬೇರೆ ಬೇರೆ ಸೋರ್ಸಸ್ಸಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನು ಯಾವ ಫಾರ್ಮೇಟಲ್ಲಿದೆ, ಟೆಕ್ಸ್ಟ್ ಫೈಲ್ ಫಾರ್ಮೇಟಲ್ಲಿದೆ. ಈ ಟೆಕ್ಸ್ಟ್ ಫೈಲ್ ಫಾರ್ಮೇಟಲ್ಲಿ ಇನ್ಫಾರ್ಮೇಷನನ್ನು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಥವಾ ಎಕ್ಸಿಸ್ಟ್ ಇರೋದನ್ನು ಓಪನ್ ಮಾಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ಅಂದ ಓಪನ್ ಫಂಕ್ಷನ್ನ ಬಳಸಿ ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡ್ತಾ ಇದ್ವಿ. ಆ ಎಕ್ಸಿಸ್ಟ್ ಇರೋ ಇನ್ಫಾರ್ಮೇಷನನ್ನು ನಾವು ಕ್ಲೋಸ್ ಮಾಡಬೇಕು ಅನ್ನೋದಾದರೆ ವಿ ಆರ್ ಟೇಕಿಂಗ್ ದ ಕ್ಲೋಸ್ ಫಂಕ್ಷನ್. ಸೊ ಆ ಒಂದು ಪರ್ಪಸ್ ಇಂದ ಕಾನ್ಸೆಪ್ಟ್ ನಾವು ಇಲ್ಲಿ ಏನು ಲರ್ನ್ ಮಾಡ್ತಾ ಇದೀವಿ ಅಂದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಎ ಟೆಕ್ಸ್ಟ್ ಫೈಲ್. ಈ ಟೆಕ್ಸ್ಟ್ ಫೈಲ್ಗೆ ಇನ್ಫಾರ್ಮೇಷನ್ ಯಾವೆಲ್ಲ ಸೋರ್ಸಸ್ ಇಂದ ಕಲೆಕ್ಟ್ ಆಗಿದೆ ಅಂತ ಅಂದ್ರೆ ವಿ ಟೇಕನ್ ದ ಇನ್ಫಾರ್ಮೇಷನ್ಸ್ ಫ್ರಮ್ CSV ಫೈಲ್ಸ್, HTML ಫೈಲ್ಸ್, XML ಫೈಲ್ಸ್ ಅಂಡ್ JSON ಎಕ್ಸೆಟ್ರಾ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋರ್ಸಸ್ ಇಂದ ನಾವು ಇನ್ಫಾರ್ಮೇಷನ್ ನ ಗ್ಯಾದರ್ ಮಾಡ್ತಾ ಇದೀವಿ ಅಂತ ಹೇಳಿ ಪಾಯಿಂಟ್ ಹೇಳಿದ್ದಾರೆ. ಸೊ ವಾಟ್ ಯು ಮೀನ್ ಬೈ CSV ಅಂತಂದ್ರೆ ಕಾಮನ್ ಸೆಪರೇಟೆಡ್ ವ್ಯಾಲ್ಯೂಸ್, HTML ಸ್ಟ್ಯಾಂಡ್ಸ್ ಫಾರ್ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, XML ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಡ್ JSON ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಷನ್. ಏನಿದೆಲ್ಲ ಅಂತ ಹೇಳಿದ್ರೆ these are the different types of applications used to write the text file. ಟೆಕ್ಸ್ಟ್ ಫೈಲ್ ಬರೆಯೋದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ನಾವೇನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಏನು ಕರಿತಾ ಇದ್ದೀವಿ ನಾವಿಲ್ಲಿ. CSV ಆಗಿರ್ಬೋದು, HTML ಆಗಿರ್ಬೋದು, XML ಆಗಿರ್ಬೋದು ಎಕ್ಸೆಟ್ರಾ ಕೆಲವೊಂದಿಷ್ಟು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನು ಅಥವಾ ಡೇಟಾಬೇಸ್ ಸ್ಟೋರ್ ಮಾಡಲಿಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳಂತ ಹೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಎ ಫೈಲ್. ಈ ಫೈಲ್ ಬಂದು ಬೋತ್ ಫಾರ್ ಟೆಕ್ಸ್ಟ್ ಫೈಲ್ ಅಂಡ್ ದ ಬೈನರಿ ಫೈಲೇ ಆಗಿರಲಿ ಟೆಕ್ಸ್ಟ್ ಫೈಲೇ ಆಗಿರಲಿ ಕೆಲವೊಂದಿಷ್ಟು ಆಪರೇಷನ್ಸ್ಗಳನ್ನು ಪರ್ಫಾರ್ಮ್ ಮಾಡೋದಾದ್ರೆ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಈ ಒಂದು ಚಾಪ್ಟ್ರಲ್ಲಿ ಮೇಜರ್ ಆಗಿ 4 ಆಪರೇಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇದು ಬಂದು ಕ್ರಿಯೇಟಿಂಗ್ ಅಂಡ್ ಓಪನಿಂಗ್ ಎ ಫೈಲ್, ಸೆಕೆಂಡ್ ಒನ್ ರೈಟಿಂಗ್ ಡೇಟಾ ಇನ್ ಎ ಫೈಲ್, ಥರ್ಡ್ ಒನ್ ಟ್ರಾವರ್ಸಿಂಗ್ ಎ ಫೈಲ್, ಫೋರ್ತ್ ಒನ್ ರೀಡಿಂಗ್ ಡೇಟಾ ಫ್ರಮ್ ಎ ಫೈಲ್. ಈ ಇನ್ಫಾರ್ಮೇಷನ್ ನಾವು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಸಂದರ್ಭದಲ್ಲಿ ಕ್ರಿಯೇಟಿಂಗ್ ಅಂಡ್ ಓಪನಿಂಗ್ ಎ ಫೈಲನ್ನು ಬಳಸ್ತಾ ಇದ್ದೀವಿ. ಸೆಕೆಂಡ್ ಒನ್ ಆಲ್ರೆಡಿ ಎಕ್ಸಿಸ್ಟ್, ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು ಅಥವಾ ಎಂಟಿ ಇದೆ ಇನ್ಫಾರ್ಮೇಷನ್ನ ಇನ್ಸರ್ಟ್ ಮಾಡಬೇಕು ಅನ್ನೋ ಸಿಚುವೇಷನಲ್ಲಿ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಪರೇಷನ್ ಕಾಲ್ಡ್ ರೈಟಿಂಗ್ ಡೇಟಾ ಇನ್ ಎ ಫೈಲ್. ಇನ್ನು ಥರ್ಡ್ ಪಾಯಿಂಟ್ ಬಂದು ಟ್ರಾವರ್ಸಿಂಗ್ ಎ ಫೈಲ್. ಇನ್ಫಾರ್ಮೇಷನ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಥವಾ ಆಕ್ಸೆಸ್ ಮಾಡ್ತಾ ಇದ್ದೀವಿ, ರಿಟ್ರೀವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ಸಿಚುವೇಷನಲ್ಲಿ ಆಪರೇಷನ್ಸನ್ನು ಯಾವ್ದು ಬಳಸ್ತಾ ಇದ್ದೀವಿ, ಟ್ರಾವರ್ಸಿಂಗ್ ಎ ಫೈಲನ್ನು ಬಳಸ್ತಾ ಇದ್ದೀವಿ. ಲಾಸ್ಟ್ ಬಂದು ನಾವು ಆಲ್ರೆಡಿ ಎಕ್ಸಿಸ್ಟ್ ಇನ್ಫಾರ್ಮೇಷನ್ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಥವಾ ಇನ್ಫಾರ್ಮೇಷನನ್ನು ರಿಟ್ರೀವ್ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಟ್ರೀವ್ ಮಾಡ್ತಾ ಇದ್ದೀವಿ, ರೀಡ್ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಪರೇಷನ್ ಕಾಲ್ಡ್ ರೀಡಿಂಗ್ ಡೇಟಾ ಫ್ರಮ್ ಎ ಫೈಲ್ ಆಗಿರುತ್ತೆ. ಇದಿಷ್ಟು ಆಪರೇಷನ್ಸ್ಗಳು ಕೂಡ 2 ಫೈಲ್ಗಳಿಗೆ ಅಂದರೆ ಟೆಕ್ಸ್ಟ್ ಫೈಲ್ಗೂ ಇಂಪ್ಲಿಮೆಂಟ್ ಆಗುತ್ತೆ, ಬೈನರಿ ಫೈಲ್ಗೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ಒಂದು ಆಪರೇಷನ್ಸ್ಗಳನ್ನು ಮೇಜರ್ ಆಗಿ ನಾವು ಪೈಥಾನ್ ಇನ್ಪುಟ್ ಔಟ್ಪುಟ್ ಮಾಡ್ಯೂಲಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ ಮೇಜರ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು noted in the slide. So this is regarding with opening and closing a text file. ನಾವು ಏನು ನೋಡಿದ್ವಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎ ಟೆಕ್ಸ್ಟ್ ಫೈಲ್ ನೋಡಿದ್ವಿ. ಅದರಲ್ಲಿ ಮೊದಲನೇದು ಬಂದು ಓಪನಿಂಗ್ ಎ ಫೈಲ್. ಓಪನಿಂಗ್ ಎ ಫೈಲ್ ಇಸ್ ನಥಿಂಗ್ ಬಟ್ ಟು ಓಪನ್ ಎ ಫೈಲ್ ಇನ್ ಪೈಥಾನ್ ವಿ ಯೂಸ್ ದ ಓಪನ್ ಫಂಕ್ಷನ್. ನಾವು ಆಲ್ರೆಡಿ ಎಕ್ಸಿಸ್ಟ್ ಇರುವ ಫೈಲ್ಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ ಅಂದರೆ ಓಪನ್ ಅನ್ನೋ ಫಂಕ್ಷನನ್ನು ಬಳಸಿ ಪೈಥಾನಲ್ಲಿ ನಾವು ಫೈಲ್ ಆಬ್ಜೆಕ್ಟ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಿಂಟ್ಯಾಕ್ಸನ್ನು ನೋಡೋದಾದರೆ ಯಾವ ರೀತಿ ಬರೀಬೇಕು ಓಪನ್ ಫಂಕ್ಷನ್ಗೆ ಸಿಂಟ್ಯಾಕ್ಸ್ ಅನ್ನೋದಾದರೆ ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಫಂಕ್ಷನ್. ಇನ್ಸೈಡ್ ದ ಫಂಕ್ಷನ್ ವಿ ಆರ್ ಪಾಸ್ಡ್
2 arguments. One is the file name and another one is the access mode. ಆ ಫೈಲ್ ಆಬ್ಜೆಕ್ಟಿಗೆ ನಾವು ಓಪನ್ ಫಂಕ್ಷನ್ ಅಸೈನ್ ಮಾಡಿದಾಗ ಯಾವ ಫೈಲನ್ನು ಓಪನ್ ಮಾಡ್ತಾ ಇದ್ದೀವಿ ಅದನ್ನು ಮೆನ್ಷನ್ ಮಾಡೋದು ಫೈಲ್ ನೇಮ್ ಆಗಿದ್ರೆ, ಅದನ್ನು ಯಾವ ಮೆಥಡ್ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ, ವೆದರ್ ಇಟ್ ಈಸ್ ರೈಟ್ ಮೋಡ್ ಆರ್ ರೀಡ್ ಮೋಡ್ ಆರ್ ಚೇಂಜಸ್ ಮೋಡ್ ಅನ್ನೋದಾದರೆ ಅದನ್ನು ಆಕ್ಸೆಸ್ ಮೋಡ್ ಅಂತ ಕರಿತೀವಿ. ಫರ್ದರ್ ನಮಗೆ ಬರುತ್ತೆ ಆಕ್ಸೆಸ್ ಮೋಡ್ಸ್ಗಳು ಯಾವ್ಯಾವ ಇದೆ ಅಂತ ಹೇಳಿ. ಸೊ ದಿಸ್ ಈಸ್ ಅ ಸಿಂಪಲ್ ಸಿಂಟೆಕ್ಸ್ ರಿಲೇಟೆಡ್ ವಿತ್ ದ ಓಪನಿಂಗ್ ಎ ಫೈಲ್ ಆಗಿರುತ್ತೆ. ಫೈಲ್ ಆಬ್ಜೆಕ್ಟ್ ಅಂದರೆ ಏನು, ನಾವು ಬರೆದಿರೋ ಸಿಂಟೆಕ್ಸ್ ಅಲ್ಲಿ ಏನೋದಾದರೆ ಇಟ್ ಈಸ್ ಎ ವೇರಿಯಬಲ್. ಫೈಲ್ ಅನ್ನೋ ಆಬ್ಜೆಕ್ಟ್ ಅನ್ನೋದು ಒಂದು ವೇರಿಯಬಲ್ ನೇಮ್ ಆಗಿರುತ್ತೆ. ಆ ವೇರಿಯಬಲ್ ನೇಮ್ಗೆ ಓಪನ್ ಫಂಕ್ಷನ್ ಅಸೈನ್ ಮಾಡಿದೀವಿ ಟು ಟ್ರಾನ್ಸ್ಫರ್ಸ್ ದ ಡೇಟಾ ಫ್ರಮ್ ಅಂಡ್ ಟು ದ ಫೈಲ್ ಯೂಸಿಂಗ್ ಪೈಥಾನ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಮಾಡ್ಯೂಲ್. ಐಒ ಮಾಡ್ಯೂಲ್ ಅಂತ ಏನು ಕರಿತಾ ಇದೀವಿ. ಐಒ ಮಾಡ್ಯೂಲ್ ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಅಂಡ್ ಔಟ್ಪುಟ್ ಮಾಡ್ಯೂಲ್ ಆಗಿರುತ್ತೆ. ಆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡ್ಯೂಲ್ಗೆ ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಿರೋಂಥ ವೇರಿಯಬಲ್ನ ನಾವಿಲ್ಲಿ ಫೈಲ್ ಆಬ್ಜೆಕ್ಟ್ ಅಂತೇಳಿ ಕರಿತಾ ಇದ್ದೀವಿ. ಈ ಓಪನ್ ಫಂಕ್ಷನಲ್ಲಿ ಮೇಜರ್ ಆಗಿ ನಮಗೆ 3 ಆಟ್ರಿಬ್ಯೂಟ್ಸನ್ನು ನೋಡ್ಬೋದು. ದಟ್ ಈಸ್ ದ 3 ಆಟ್ರಿಬ್ಯೂಟ್ಸ್. ಫಸ್ಟ್ ಒನ್ ಫೈಲ್ ಡಾಟ್ ಕ್ಲೋಸ್ಡ್, ಸೆಕೆಂಡ್ ಒನ್ ಫೈಲ್ ಡಾಟ್ ಮೋಡ್ ಆ್ಯಂಡ್ ಥರ್ಡ್ ಒನ್ ಫೈಲ್ ಡಾಟ್ ನೇಮ್ ಅಂತ ಹೇಳಿ. ಈ ಫೈಲ್ ಡಾಟ್ ಕ್ಲೋಸ್ಡ್ ಏನು ಮೀನಿಂಗ್ ಕೊಡ್ತಾ ಇದೆ ಅಥವಾ ಏನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಇಟ್ ರಿಟರ್ನ್ಸ್ ದ ಟ್ರೂ if the file is closed, else returns the false. ನಾವು ಓಪನ್ ಮಾಡಿದಂಥ ಫಂಕ್ಷನಲ್ಲಿ ಕಂಡೀಷನ್ ನಾವೇನಾದರೂ ತಗೊಳ್ಳೋದಾದರೆ ಫೈಲ್ ಕ್ಲೋಸ್ ಆಗಿದೆ ಅಂದರೆ ಇದು ರಿಟರ್ನ್ ಏನು ಮಾಡುತ್ತೆ, ಕಂಡೀಷನ್ ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಈ ಕಂಡೀಷನ್ ಫಾಲ್ಸ್ ಆಗಿದೆ ಅಂತಂದರೆ ಏನರ್ಥ, ನಾವು ಓಪನ್ ಮಾಡಿದಂಥ ಫಂಕ್ಷನ್ ಸ್ಟಿಲ್ ಅದೇನಾಗಿಲ್ಲ, ಕ್ಲೋಸ್ ಆಗಿಲ್ಲ ಅಂತ. ಇನ್ನು ನೆಕ್ಸ್ಟ್ ಒಂದು ಬಂದು ಫೈಲ್ ಡಾಟ್ ಮೋಡ್ ಅಂತೇಳಿ. ಮೋಡ್ ಅಂದರೆ ಆಕ್ಸೆಸ್ ಮೋಡ್ಸ್. ಫಾರ್ ಎಕ್ಸಾಂಪಲ್ ನಾವು ಓಪನ್ ಮಾಡಿದಂತಹ ಫೈಲಲ್ಲಿ ಏನು ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು, ಇನ್ಫಾರ್ಮೇಷನ್ನ ರೀಡ್ ಮಾಡಬೇಕಾ, ಇನ್ಫಾರ್ಮೇಷನ್ನ ರೈಟ್ ಮಾಡಬೇಕಾ, ಅಥವಾ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾ, ಎಂಟಿ ಇನ್ಫಾರ್ಮೇಷನ್ ಜೊತೆಗೆ ಅಪ್ಡೇಟ್ ಮಾಡಬೇಕಾ, ಅಥವಾ ಹೊಸದಾಗಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾ. ಸೊ ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಮೋಡನ್ನು ಮೆನ್ಷನ್ ಮಾಡಲಿಕ್ಕೆ ಬಳಸ್ತಿರೋ ಆಟ್ರಿಬ್ಯೂಟ್ ಆಗಿ ಯಾವುದಾಗಿರುತ್ತೆ, ಫೈಲ್ ಡಾಟ್ ಮೋಡ್ ಆಗಿರುತ್ತೆ. ಇನ್ನು ಲಾಸ್ಟ್ ಒನ್ ಬಂದು ಫೈಲ್ ಡಾಟ್ ನೇಮ್. ಇಟ್ ರಿಟರ್ನ್ಸ್ ದ ನೇಮ್ ಆಫ್ ದ ಫೈಲ್. ಫೈಲ್ ನೇಮ್ ಅಂತ ಏನಿದೆ ಆ ಫೈಲ್ ನೇಮ್, ಯಾವ ಒಂದು ಫೈಲಲ್ಲಿ ನಾವು ಈ ಎಲ್ಲ ಆಪರೇಷನ್ಸ್ಗಳನ್ನು ಪರ್ಫಾರ್ಮ್ ಮಾಡಬೇಕು, ಯಾವ ಆಟ್ರಿಬ್ಯೂಟ್ಸು, ಓಪನ್ ಫಂಕ್ಷನ್ ಆಗಿರ್ಬೋದು, ಕ್ಲೋಸ್ ಫಂಕ್ಷನ್ ಆಗಿರ್ಬೋದು, ಅಥವಾ ಆಕ್ಸಿಸ್ ಮೋಡ್ಸ್ಗಳನ್ನು ಯಾವ ಫೈಲಿಗೆ ಪರ್ಫಾರ್ಮ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡಲಿಕ್ಕೆ ಇರುವಂಥ ಆಟ್ರಿಬ್ಯೂಟ್ ಆದಾಗಿರುತ್ತೆ ಫೈಲ್ ಡಾಟ್ ನೇಮ್ ಆಗಿರುತ್ತೆ. ಸೊ ಇದಿಷ್ಟು ಓಪನಿಂಗ್ಗೆ ಫೈಲ್ ಆಗಿರುತ್ತೆ. ಓಪನಿಂಗ್ಗೆ ಫೈಲ್ನ ಓಪನ್ ಮಾಡಲಿಕ್ಕೆ ಓಪನ್ ಫಂಕ್ಷನ್ನ ಬಳಸ್ತಾ ಇದ್ದೀವಿ. ಅದೇ ರೀತಿ ಫೈಲ್ ಸಿಂಟ್ಯಾಕ್ಸನ್ನು ನೋಡಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ 3 ಆಟ್ರಿಬ್ಯೂಟ್ಸ್, ದಟ್ ಈಸ್ ಫೈಲ್ ಕ್ಲೋಸ್, ಫೈಲ್ ಮೋಡ್ ಆ್ಯಂಡ್ ಫೈಲ್ ನೇಮ್. Access modes. We have some various file access modes that can be used with the open function. Open function ಏನು ಬಳಸ್ತಾ ಇದೀವಿ, ಆ ಓಪನ್ ಫಂಕ್ಷನ್ ಜೊತೆಗೆ ನಾವು ಕೆಲವೊಂದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸೆಸ್ ಮೋಡ್ಸ್ಗಳಿದೆ. ಯಾವೆಲ್ಲ ಆಕ್ಸೆಸ್ ಮೋಡ್ಸ್ ಇದೆ ಅಂದರೆ, ಇಫ್ ಯು ರೈಟ್ ಆರ್, ಆ ಆಕ್ಸೆಸ್ ಮೋಡ್ ಅನ್ನೋ ಸಿಂಟ್ಯಾಕ್ಸ್ ಅಲ್ಲಿ, ಆ ಸಿಂಟ್ಯಾಕ್ಸ್ ಬರೆದಂತಹ ಮೆಥಡ್ ಅಲ್ಲಿ ಆಕ್ಸೆಸ್ ಮೋಡ್ ಜಾಗದಲ್ಲಿ ನಾನು ಆರ್ ಅಂತ ಮೆನ್ಷನ್ ಮಾಡಿದ್ರೆ ಅದೇನನ್ನ ಪರ್ಫಾರ್ಮ್ ಮಾಡುತ್ತೆ, ಫೈಲ್ ಓಪನ್ ಮಾಡೋದ್ರ ಜೊತೆಗೆ ಇಟ್ ವಿಲ್ ರೀಡ್ ಓನ್ಲಿ ಮೋಡ್. ಫೈಲ್ ವಿಲ್ ಬಿ ಓಪನ್ಡ್ ಓನ್ಲಿ ಫಾರ್ ರೀಡ್ ಮೋಡ್. ಆ ಫೈಲ್ ಓಪನ್ ಆಗ್ತಾ ಇದೆ ಆದರೆ ಏನು ಮಾತ್ರ ಮಾಡ್ಬೋದು, ಫಂಕ್ಷನ್ ನಾವು ರೀಡ್ ಮಾತ್ರ ಮಾಡ್ಬೋದು. ಅದೇ ಏನಾದರೂ ಆರ್ ಬಿ ಅಂತ ನಾನು ಬರೆದ್ರೆ, ಫೈಲ್ ಮೋಡ್ ಆರ್ ಬಿ ಅಂತ ನಾನು ತಗೊಂಡ್ರೆ ಫೈಲು ರೀಡ್ ಆಗ್ತಾ ಇದೆ, ಬಟ್ ಯಾವ ಫಾರ್ಮ್ಯಾಟಲ್ಲಿ ಅಂದರೆ ಬೈನರಿ ಫಾರ್ಮ್ಯಾಟಲ್ಲಿ ರೀಡ್ ಆಗ್ತಾ ಇದೆ. ಇನ್ ಕೇಸ್ ಆ ಆರ್ ಬಿ ಜಾಗದಲ್ಲಿ ಅಥವಾ ಆರ್ ಜಾಗದಲ್ಲಿ, ಆಕ್ಸೆಸ್ ಮೋಡ್ ಜಾಗದಲ್ಲಿ ನಾನು ಆರ್ ಪ್ಲಸ್ ಅಥವಾ ಪ್ಲಸ್ ಆರ್ ಅಂತ ಬರೆದ್ರೆ ಇಟ್ ವಿಲ್ ಓಪನ್ಸ್ ದ ಫೈಲ್ ಇನ್ ಬೋತ್ ಬೈನರಿ ಫಾರ್ಮ್ಯಾಟ್ ಅಂಡ್ ದ ರೀಡ್ ಮೋಡ್ ಆಗಿರುತ್ತೆ ಮತ್ತೆ ಬೈನರಿ ಫಾರ್ಮ್ಯಾಟು ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಓಪನ್ಸ್ ಫೈಲ್ ಇನ್ ಬೋತ್ ಮೋಡ್. ನೆಕ್ಸ್ಟ್ ಡಬ್ಲ್ಯೂ ಬಂದು ಓಪನ್ಸ್ ದ ಫೈಲ್ ಇನ್ ರೈಟ್ ಮೋಡ್. W stands for write mode, R stands for read mode, and W stands for write mode, and B stands for binary. The information which will open for binary to read, that is called RB. W stands for write mode. First point ಬಂದು opens the file in write mode. W ಅಂತ ನೀವು ಮೆನ್ಷನ್ ಮಾಡಿದ್ರೆ ಏನು ಫಂಕ್ಷನ್ಸ್ ಪರ್ಫಾರ್ಮ್ ಮಾಡುತ್ತೆ ಅಂದರೆ, ಒಂದು ಫೈಲನ್ನು ಓಪನ್ ಮಾಡುತ್ತೆ ಯಾವ ಮೋಡಲ್ಲಿ, ರೈಟ್ ಮೋಡಲ್ಲಿ. ಎರಡನೇದು, ಇಫ್ ದ ಫೈಲ್ ಆಲ್ರೆಡಿ ಎಕ್ಸಿಸ್ಟ್, ನಾವು ತಗೊಂಡಂಥ ಫೈಲ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ರೆ ಆ ಕಂಟೆಂಟ್ಸ್ಗಳನ್ನು ಓವರ್ ರಿಟರ್ನ್ ಮಾಡುತ್ತೆ. ಇನ್ ಕೇಸ್ ಆ ಎಕ್ಸಿಸ್ಟ್ ಆಗಿಲ್ಲ, ಹೊಸ ಫೈಲ್ ನೇಮ್ ತಗೊಂಡಿದ್ದೀವಿ ಅಂದರೆ ದೆನ್ ಎ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಎಕ್ಸಿಸ್ಟ್ ಇಲ್ಲ ಅನ್ನೋದಾದರೆ ಹೊಸ ಫೈಲು ಏನಾಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಮೋಡ್ ವಿ ಕಾಲ್ಡ್ ಡಬ್ಲ್ಯೂ ಮೋಡ್. ಡಬ್ಲ್ಯೂ ಬಿ ಪ್ಲಸ್ ಆರ್ ಪ್ಲಸ್ ಡಬ್ಲ್ಯೂ ಅಂತ ಮೆನ್ಷನ್ ಮಾಡಿದ್ರೆ ಓಪನ್ಸ್ ದ ಫೈಲ್ ಇನ್ ರೀಡ್, ರೈಟ್ ಅಂಡ್ ಬೈನರಿ ಮೋಡ್. ಎರಡೂ ಮೆಥಡಲ್ಲಿ ರೀಡು ಆಗುತ್ತೆ, ರೈಟು ಆಗುತ್ತೆ, ಬಟ್ ಇನ್ಫಾರ್ಮೇಶನ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಬೈನರಿ ಮೋಡ್. ಬೈನರಿ ಮೋಡಲ್ಲಿ ಇನ್ಫಾರ್ಮೇಶನ್ ರೀಡ್ ಮತ್ತೆ ರೈಟ್ ಆಗ್ತಾ ಇದೆ.
ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ನಾವು ತಗೊಂಡಂತ ಫೈಲ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ರೆ ಕಂಟೆಂಟ್ ಏನಾಗ್ತದೆ ಓವರ್ ರಿಟರ್ನ್ ಆಗ್ತದೆ, ಅಂದ್ರೆ ಅದನ್ನ ಎರೈಸ್ ಮಾಡಿ ಹೊಸದಾಗಿ ಬರೆಯುತ್ತೆ. ಇನ್ ಕೇಸ್ ಅದು ಫೈಲ್ ಇಲ್ಲ, ಎಕ್ಸಿಸ್ಟ್ ಇಲ್ಲ ಫೈಲ್ ನೇಮ್ ತಗೊಂಡಿರೋದು ಅನ್ನೋದಾದ್ರೆ ಇಟ್ ವಿಲ್ ಬಿ ಕ್ರಿಯೇಟೆಡ್ ಆಸ್ ಎ ನ್ಯೂ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಅಪೆಂಡ್ ಮೋಡ್. ಎ ಸ್ಟ್ಯಾಂಡ್ಸ್ ಫಾರ್ ಅಪೆಂಡ್ ಮೋಡ್. ಓಪನ್ಸ್ ದ ಫೈಲ್ ಇನ್ ಅಪೆಂಡ್ ಮೋಡ್. ಅಪೆಂಡ್ ಇಸ್ ನಥಿಂಗ್ ಬಟ್ ಅಪ್ಡೇಟ್ ಆರ್ ಚೇಂಜಸ್, ಎಕ್ಸಿಸ್ಟ್ ಇರುವಂತ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡುವಂಥದ್ದು. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ಎ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಅಪೆಂಡ್ ಮೋಡ್ ಅನ್ನ ಯಾಕೆ ಬಳಸ್ತೀವಿ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಇರೋ ಇನ್ಫಾರ್ಮೇಶನ್ ಅನ್ನ ನಾವು ಚೇಂಜಸ್ ಮಾಡ್ಲಿಕ್ಕೆ ಬಳಸ್ತಾ ಇದೀವಿ. ಇನ್ ಕೇಸ್ ನಾವು ತಗೊಂಡಿರೋ ಫೈಲ್ ನೇಮ್ ಎಕ್ಸಿಸ್ಟ್ ಇಲ್ಲ ಅನ್ನೋದಾದ್ರೆ ಹೊಸದಾದಂತ ಫೈಲ್ ನೇಮ್ ಅನ್ನ ಏನ್ ಮಾಡ್ತಾ ಇದೆ, ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಎ ಪ್ಲಸ್ ಮೋಡ್ ಆರ್ ಪ್ಲಸ್ ಎ ಮೋಡ್ ಅಂತ ಅಂದ್ರೆ ಓಪನ್ಸ್ ದ ಫೈಲ್ ಇನ್ ಅಪೆಂಡ್ ಅಂಡ್ ರೀಡ್ ಮೋಡ್. ಎರಡು ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ ಅಟ್ ಎ ಟೈಮ್ ಅಲ್ಲಿ. ಆ ಫೈಲ್ ನೇಮ್ ಯಾವ್ದು ತಗೊಂಡಿರ್ತೀವೋ ಆ ಫೈಲ್ ನೇಮಿನ ಫೈಲು ಚೇಂಜಸ್ ಆಗುತ್ತೆ. ಅಪೆಂಡ್ ಅಂದ್ರೆ ಚೇಂಜಸ್ ಅಥವಾ ಅಪ್ಡೇಟ್, ಚೇಂಜಸ್ ಆಗುತ್ತೆ. ಬಟ್ ಅಟ್ ಎ ಟೈಮ್ ಏನಾಗ್ತದೆ, ರೀಡ್ ಕೂಡ ಆಗ್ತಾ ಇದೆ. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ಇಟ್ ವಿಲ್ ಬಿ ಕ್ರಿಯೇಟೆಡ್ ಆಸ್ ಎ ನ್ಯೂ ಫೈಲ್. ಫೈಲ್ ನಾವು ತಗೊಂಡಿರುವಂತ ಫೈಲ್ ನೇಮ್ ಎಕ್ಸಿಸ್ಟ್ ಇಲ್ಲ ಅನ್ನೋದಾದ್ರೆ ಫೈಲ್ ಏನಾಗುತ್ತೆ, ನಮಗೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. This modes we have used in the Python object. You have to remember B stands for binary data and W stands for write and A stands for append mode ಆಗಿರುತ್ತೆ. ಆಕ್ಸೆಸ್ ಮೋಡ್ಸ್ಗೆ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಇದೀವಿ. ಇಲ್ಲಿ ಎಕ್ಸಾಂಪಲ್ ಹೇಗೆ ತಗೊಳ್ತೀವಿ ಅನ್ನೋದಾದ್ರೆ ಮೈ ಆಬ್ಜೆಕ್ಟ್ ಇಸ್ ಈಕ್ವಲ್ಸ್ ಟು ಓಪನ್ ಫಂಕ್ಷನ್ ಮೈ ಫೈಲ್ ಡಾಟ್ ಟೆಕ್ಸ್ಟ್ ಕಮ ಎ ಪ್ಲಸ್. ಅಂದ್ರೆ ಇಲ್ಲಿ ಮೈ ಆಬ್ಜೆಕ್ಟ್ ಅನ್ನೋದು ವೇರಿಯಬಲ್ ನೇಮ್ ಆಗಿರುತ್ತೆ. ಓಪನ್ ಅನ್ನೋದು ಫಂಕ್ಷನ್, ವಿ ಆರ್ ಗೋಯಿಂಗ್ ಟು ಓಪನ್ ದ ಫಂಕ್ಷನ್ ವಿಚ್ ಫೈಲ್ ನೇಮ್, ಮೈ ಫೈಲ್ ಅನ್ನೋದು ಫೈಲ್ ನೇಮ್ ಆಗಿರುತ್ತೆ. ಅದು ಯಾವ ಮೋಡ್ ಅಲ್ಲಿ ಓಪನ್ ಆಗ್ತದೆ, ಎ ಪ್ಲಸ್. ಎ ಪ್ಲಸ್ ಅಂತ ಅಂದ್ರೆ ಅಪ್ಡೇಟ್ ಅಂಡ್ ದ ರೀಡ್ ಮೋಡ್ ಎರಡು ಕೂಡ ಅಟ್ ಎ ಟೈಮ್ ಆಗ್ತಾ ಇದೆ. ದಟ್ ಈಸ್ ವಿ ಕಾಲ್ ದ A plus mode. So this is a simple example related to the various file access mode that can be used with the open function. ಓಪನಿಂಗ್ ಎ ಫೈಲ್ ನೋಡಿದ್ವಿಯಲ್ಲ, ಈಗ ನೆಕ್ಸ್ಟ್ ಒನ್ ಬಂದು ಕ್ಲೋಸಿಂಗ್ ಎ ಫೈಲ್. ಒನ್ಸ್ ವಿ ಆರ್ ಡನ್ ವಿತ್ ದ ರೀಡ್ ಅಂಡ್ ರೈಟ್ ಆಪರೇಷನ್ಸ್, ಒಂದ್ಸತಿ ಫೈಲ್ ನ ನಾವು ಓಪನ್ ಮಾಡಿ ರೀಡ್ ಫಂಕ್ಷನ್ ಪರ್ಫಾರ್ಮ್ ಮಾಡಿದೀವಿ, ರೈಟ್ ಫಂಕ್ಷನ್ ಪರ್ಫಾರ್ಮ್ ಮಾಡಿದೀವಿ, ಫರ್ದರ್ ನಮಗೆ ಯಾವುದು ನೆಸೆಸಿಟಿ ಇಲ್ಲ ಅಂದಾಗ ಫೈಲ್ ನ ನಾವೇನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಸೊ ಆ ರೀತಿ ಕ್ಲೋಸ್ ಮಾಡ್ಲಿಕ್ಕೆ ಯಾವ ಫಂಕ್ಷನ್ ನ ಬಳಸ್ತಿದೀವಿ ಅಂತಂದ್ರೆ ಕ್ಲೋಸ್ ಫಂಕ್ಷನ್ ಅನ್ನ ಬಳಸ್ತಿದೀವಿ. ಹೇಗೆ ಓಪನ್ ಗೆ ಓಪನ್ ಫಂಕ್ಷನ್ ಬಳಸ್ತಿದೀವೋ ಕ್ಲೋಸ್ ಗೆ ಕ್ಲೋಸ್ ಫಂಕ್ಷನ್ ಅನ್ನ ಬಳಸ್ತಾ ಇದೀವಿ. ಸೊ ವಿ ಹ್ಯಾವ್ ಅ ಸಿಂಟೆಕ್ಸ್ ಫಾರ್ ಕ್ಲೋಸ್ ಫಂಕ್ಷನ್. ಕ್ಲೋಸ್ ಈಸ್ ಕೋಲನ್ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಕ್ಲೋಸ್ ಫಂಕ್ಷನ್ ಅಂತ ಬರೆದು ಕೆಳಗಡೆ ಯಾವ ಫೈಲ್ ಆಬ್ಜೆಕ್ಟ್ ಅಂದ್ರೆ ವೇರಿಯಬಲ್ ನೇಮ್ ಯಾವ್ದು ತಗೊಂಡಿದೀವಿ ಫೈಲ್ ನೇಮ್ ಅನ್ನ ಡಿಕ್ಲೇರ್ ಮಾಡ್ಕೊಳ್ಳುವಾಗ ಆ ವೇರಿಯಬಲ್ ನೇಮ್ ಅನ್ನ ಅಲ್ಲಿ ನಾವು ಡಿಕ್ಲೇರ್ ಮಾಡಿಕೊಂಡು ಡಾಟ್ ಆಪರೇಟರ್ ನ ಬಳಸಿ ನಾವೇನ್ ಮಾಡ್ತಾ ಇದೀವಿ, ಫೈಲ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅ ಸಿಂಟೆಕ್ಸ್ ರಿಲೇಟೆಡ್ ಟು ದ ಕ್ಲೋಸಿಂಗ್ ಎ ಫೈಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಓಪನಿಂಗ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲೌಸ್. ಓಪನ್ ಫಂಕ್ಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆ ಓಪನ್ ಫಂಕ್ಷನ್ ಜೊತೆಗೆ ವಿತ್ ಕ್ಲೌಸ್. ಕ್ಲೌಸ್ ಇಸ್ ನಥಿಂಗ್ ಬಟ್ ಕಂಡೀಷನ್. ಕಂಡೀಷನ್ ಬಳಸಿ ಫಂಕ್ಷನ್ ನ ಓಪನ್ ಮಾಡೋದಾದ್ರೆ ಯಾವ ರೀತಿ ಇರುತ್ತೆ ಅಂತ. ವಿ ಕ್ಯಾನ್ ಆಲ್ಸೋ ಓಪನ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲೌಸ್. ನಾವು ವಿತ್ ಕ್ಲೌಸ್ ಅನ್ನು ಕೂಡ ಯೂಸ್ ಮಾಡಿ ಫಂಕ್ಷನ್ ನ ಓಪನ್ ಮಾಡಬಹುದು ಅಂತ ಹೇಳ್ತಾರೆ. ವಿ ಹ್ಯಾವ್ ಅ ಸಿಂಟೆಕ್ಸ್ ಹಿಯರ್ ವಿತ್ ಓಪನ್ ಫಂಕ್ಷನ್. ಇನ್ಸೈಡ್ ದ ಫಂಕ್ಷನ್ ವಿ ಯೂಸ್ಡ್ ಫೈಲ್ ನೇಮ್ ಕಮ ಆಕ್ಸೆಸ್ ಮೋಡ್ ಆಸ್ ಫೈಲ್ ಆಬ್ಜೆಕ್ಟ್. ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ವಿತ್ ಅನ್ನೋ ಕೀವರ್ಡ್ ಅನ್ನ ಬಳಸ್ತಾ ಇದೀವಿ. ಜೊತೆಗೆ ಓಪನ್ ಫಂಕ್ಷನ್ ಒಳಗಡೆ 2 ಪ್ಯಾರಾಮೀಟರ್ ಪಾಸ್ ಮಾಡ್ತಿದೀವಿ. ಒಂದು ಫೈಲ್ ನೇಮ್, ಮತ್ತೊಂದು ಆಕ್ಸೆಸ್ ಮೋಡ್ ಅನ್ನ ಬಳಸ್ತಾ ಇದೀವಿ. ಆಕ್ಸೆಸ್ ಮೋಡ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಆಸ್ ಎ ಫೈಲ್ ಆಬ್ಜೆಕ್ಟ್ ಅನ್ನೋ ಒಂದು ಕಂಡೀಷನ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಸೊ ವೈ ವಿ ಬಿಕಾಸ್ ಯೂಸ್ ಕ್ಲೌಸ್ ಅನ್ನ ಯಾಕೆ ಬಳಸಬೇಕು ಅನ್ನೋದಾದ್ರೆ, ಅಥವಾ ಅಡ್ವಾಂಟೇಜ್ ಏನು ಇದನ್ನ ಬಳಸೋದ್ರಿಂದ ಅನ್ನೋದಾದ್ರೆ, ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ವಿತ್ ಕ್ಲೌಸ್ ಇಸ್ ದಟ್ ಎನಿ ಫೈಲ್ ದಟ್ ಈಸ್ ಓಪನ್ ಯೂಸಿಂಗ್ ದಿಸ್ ಕ್ಲೌಸ್ ಈಸ್ ಕ್ಲೋಸ್ಡ್ ಆಟೋಮ್ಯಾಟಿಕಲಿ. ನಾವೇನಾದ್ರೂ ಈ ಒಂದು ವಿತ್ ಕ್ಲೌಸ್ ಅನ್ನ ಬಳಸಿ ಓಪನ್ ಫಂಕ್ಷನ್ ನ ಬಳಸಿದ್ರೆ ಅಥವಾ ಫಂಕ್ಷನ್ ಅನ್ನ ಫೈಲ್ ಅನ್ನ ಓಪನ್ ಮಾಡಿದ್ರೆ ಆ ಫೈಲು ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಫಂಕ್ಷನ್ ಅನ್ನ ಬಳಸ್ತೇನೆ ಕ್ಲೋಸ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಮೇಜರ್ ಇಂಪಾರ್ಟೆನ್ಸ್ ಆರ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ದ ವಿತ್ ಕ್ಲೌಸ್ ಫಂಕ್ಷನ್. ಸೊ ಎಕ್ಸಾಂಪಲ್ ಕೂಡ ತಗೊಂಡಿದ್ದಾರೆ ಇಲ್ಲಿ. ವಿತ್ ಓಪನ್ ಫಂಕ್ಷನ್ ವಿ ಹ್ಯಾವ್ ಎ ಫೈಲ್ ನೇಮ್ ಕಾಲ್ಡ್ ಮೈ ಫೈಲ್ ಡಾಟ್ ಟಿಎಕ್ಸ್ಟಿ. ಮೈ ಫೈಲ್ ಅನ್ನೋದು ಫೈಲ್ ನೇಮ್ ಆಗಿರುತ್ತೆ. ಯಾವ ಎಕ್ಸ್ಟೆನ್ಷನ್ ಅಲ್ಲಿ ಬಳಸ್ತಾ ಇದೀವಿ, ಡಾಟ್ ಟಿಎಕ್ಸ್ಟಿ ಇಸ್ ದ ಎಕ್ಸ್ಟೆನ್ಷನ್ ಆಫ್ ದ ಫೈಲ್ ಫಾರ್ಮ್ಯಾಟ್. ಅಂದ್ರೆ ಇದು ಏನ್ ಹೇಳುತ್ತೆ, ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಡಾಟ್ ಟಿಎಕ್ಸ್ಟಿ ಅನ್ನೋ ಈ ಫೈಲು ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಅದಕ್ಕೆ ಯಾವ ಆಕ್ಸೆಸ್ ಮೋಡ್ ಅನ್ನ ಬಳಸ್ತಾ ಇದೀವಿ,
ಆರ್ ಪ್ಲಸ್ ಅನ್ನ ಬಳಸ್ತಾ ಇದೀವಿ ಆಕ್ಸೆಸ್ ಮೋಡು. ಆಸ್ ಅ ಮೈ ಆಬ್ಜೆಕ್ಟ್, ಆ ಫೈಲ್ ನೇಮಿಗೆ ಯಾವ ವೇರಿಯಬಲ್ ನ ಬಳಸ್ತಿದೀವಿ, ಮೈ ಆಬ್ಜೆಕ್ಟ್ ಅನ್ನೋ ಒಂದು ವೇರಿಯಬಲ್ ನ ಬಳಸ್ತಾ ಇದೀವಿ. ಕಂಟೆಂಟ್ ಇಸ್ ಈಕ್ವಲ್ಸ್ ಟು ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಫಂಕ್ಷನ್. ನಾವು ಬರೆದಂತ ಕಂಟೆಂಟ್ ಈಸ್ ಆಲ್ಸೋ ನೇಮ್ ಆಫ್ ದ ವೇರಿಯಬಲ್. ಕಂಟೆಂಟ್ ವೇರಿಯಬಲ್ ಅನ್ನೋ ಕಂಟೆಂಟ್ಗೆ ಅಥವಾ ವೇರಿಯಬಲ್ ಅನ್ನೋ ನೇಮ್ ಕಂಟೆಂಟ್ಗೆ ನಾವು ಯಾವುದನ್ನ ಅಸೈನ್ ಮಾಡ್ತಾ ಇದೀವಿ, ಮೈ ಆಬ್ಜೆಕ್ಟ್ ನ ಅಸೈನ್ ಮಾಡ್ತಿದೀವಿ ವಿತ್ ಯೂಸಿಂಗ್ ದ ಡಾಟ್ ಆಪರೇಟರ್ ಕಾಲ್ಡ್ ರೀಡ್ ಫಂಕ್ಷನ್. ಆ ಒಂದು ಮೈ ಆಬ್ಜೆಕ್ಟ್ ಅಥವಾ ಮೈ ಫೈಲ್ ಅಲ್ಲಿ ಬರುವಂತ ವೇರಿಯಬಲ್ಸ್ ಗಳೆಲ್ಲವೂ ಏನಾಗಬೇಕು, ರೀಡ್ ಆಗಬೇಕು ಅಂತ ಸ್ಪೆಸಿಫೈ ಮಾಡ್ತಿರುವಂತಹ ಒಂದು ಎಕ್ಸಾಂಪಲ್ ನ ತಗೊಂಡಿದ್ದಾರೆ. ವಿತ್ ಕ್ಲೌಸ್ ಕೂಡ ಯೂಸ್ ಮಾಡಿ ನಾವು ಫಂಕ್ಷನ್ ನ ಓಪನ್ ಮಾಡಬಹುದು. ಇದನ್ನ ಮಾಡೋದ್ರಿಂದ ಏನಾಗ್ತಾ ಇದೆ, ಫೈಲ್ಸ್ ಯಾವ್ದು ಓಪನ್ ಆಗಿರುತ್ತೆ ಅದೇ ಫೈಲು ಆಟೋಮ್ಯಾಟಿಕ್ ಆಗಿ ವಿತೌಟ್ ಯೂಸಿಂಗ್ ದ ಕ್ಲೋಸ್ ಫಂಕ್ಷನ್ it will be going to close automatically. So this is regarding with opening a file using with clause ಆಗಿರುತ್ತೆ. Next concept is writing to a text file. ಟೆಕ್ಸ್ಟ್ ಫೈಲ್ಗೆ ನಾವು ಇನ್ಫಾರ್ಮೇಶನ್ ರೈಟ್ ಮಾಡಬೇಕು ಅನ್ನೋದಾದ್ರೆ, ಇಫ್ ಯು ಓಪನ್ ಅನ್ ಎಕ್ಸಿಸ್ಟಿಂಗ್ ಫೈಲ್ ಇನ್ ರೈಟ್ ಮೋಡ್, ಆಲ್ರೆಡಿ ಎಕ್ಸಿಸ್ಟ್ ಇರುವಂತ ಫೈಲ್ ಅನ್ನ ನಾವು ಓಪನ್ ಫಂಕ್ಷನ್ ನ ಬಳಸಿ ಓಪನ್ ಮಾಡಿದ್ರೆ ದ ಪ್ರೀವಿಯಸ್ ಡೇಟಾ ವಿಲ್ ಬಿ ಎರೈಸ್ಡ್. ಆಲ್ರೆಡಿ ಎಕ್ಸಿಸ್ಟ್ ಇರುವಂತಹ ಫೈಲ್ ನೇಮ್ ಅಲ್ಲಿ ನಾವು ಮತ್ತೆ ಓಪನ್ ಫಂಕ್ಷನ್ ನ ಬಳಸಿ ಓಪನ್ ಮಾಡಿದ್ರೆ ಅವಾಗ ಪ್ರೀವಿಯಸ್ ಅಲ್ಲಿ ಎಂಟರ್ ಮಾಡಿದಂತ ಡೇಟಾ ಏನಾಗ್ತಾ ಇದೆ, ಕಂಪ್ಲೀಟ್ ಆಗಿ ಎರೈಸ್ ಆಗ್ತಾ ಇದೆ. ಮತ್ತೆ ಆ ಫೈಲ್ ಆಬ್ಜೆಕ್ಟ್ ಬಿಗಿನಿಂಗ್ ನಿಂದ ಏನಾಗ್ತಾ ಇದೆ, ನಮಗೆ ಕರ್ಸರ್ ಅಂದ್ರೆ ಎಂಟಿ ಫೈಲ್ ಅನ್ನ ನಮಗೆ ರಿಟರ್ನ್ ಮಾಡ್ತಾ ಇದೆ. ಸೊ ಅಂತ ಹೇಳಿ ಹೇಳ್ತೀರಾ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು, ಇನ್ ಅದರ್ ಹ್ಯಾಂಡ್ ಇನ್ ಅಪೆಂಡ್ ಮೋಡ್ ನ್ಯೂ ಡೇಟಾ ವಿಲ್ ಬಿ ಆಡೆಡ್ ಅಟ್ ದ ಎಂಡ್ ಆಫ್ ದ ಪ್ರೀವಿಯಸ್ ಡೇಟಾ ಆಸ್ ದ ಫೈಲ್ ಆಬ್ಜೆಕ್ಟ್ ಈಸ್ ಅಟ್ ದ ಎಂಡ್ ಆಫ್ ದ ಫೈಲ್. ಅಂದ್ರೆ ನಾವು ಆಲ್ರೆಡಿ ಎಕ್ಸಿಸ್ಟ್ ಇರೋ ಫೈಲ್ ನೇಮಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡಬೇಕು ಅಂದ್ರೆ ನಾವು ಅಪೆಂಡ್ ಮೋಡ್ ಅನ್ನೇ ಬಳಸಬೇಕಾಗತ್ತೆ. ಆಕ್ಸೆಸ್ ಮೋಡ್ ಅಲ್ಲಿ ರೈಟ್ ಮೋಡ್ ಅನ್ನ ತಗೊಳ್ಬಾರ್ದು. ರೈಟ್ ಮೋಡ್ ತಗೊಂಡ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನಾಗುತ್ತೆ, ಎರೈಸ್ ಆಗುತ್ತೆ. ಹೊಸದಾಗಿ ನಾವು ಇನ್ಫಾರ್ಮೇಶನ್ ನ ಎಂಟರ್ ಮಾಡಬೇಕಾಗತ್ತೆ. ಆದ್ರೆ ಅಪೆಂಡ್ ಮೋಡ್ ಅನ್ನ ತಗೊಳ್ಳೋದ್ರಿಂದ ಎಕ್ಸಿಸ್ಟ್ ಇರೋ ಡೇಟಾ ಹಾಗೆ ಉಳಿಯುತ್ತೆ. ಇನ್ಫಾರ್ಮೇಶನ್ ಏನಾಗುತ್ತೆ ಅಟ್ ದ ಲಾಸ್ಟ್ ಆಫ್ ದ ಫೈಲ್, ಆ ಫೈಲಿನ ಕೊನೆಯಲ್ಲಿ ಇನ್ಫಾರ್ಮೇಶನ್ ಏನಾಗ್ತಾ ಹೋಗುತ್ತೆ, ನಮಗೆ ಆಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ರೈಟಿಂಗ್ ಟು ಎ ಟೆಕ್ಸ್ಟ್ ಫೈಲ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ಕಂಪಲ್ಸರಿ ಅಪೆಂಡ್ ಮೋಡ್. ನಾವು ಇನ್ಫಾರ್ಮೇಶನ್ ಎಕ್ಸಿಸ್ಟ್ ಇಲ್ಲ ಡೇಟಾ ಅಥವಾ ಎಕ್ಸಿಸ್ಟ್ ಇಲ್ಲ ಫೈಲ್ಸ್ಗಳು ಹೊಸದಾಗಿ ಓಪನ್ ಮಾಡ್ತಿದ್ವಿ ಅಂದ್ರೆ ಯು ಕ್ಯಾನ್ ಟೇಕ್ ರೈಟ್ ಮೋಡ್. ಎಕ್ಸಿಸ್ಟ್ ಇದೆ ಫೈಲ್ ನೇಮು, ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಪ್ರಿಫರ್ ದ ಅಪೆಂಡ್ ಮೋಡ್. ಇನ್ ನೆಕ್ಸ್ಟ್ ಪಾಯಿಂಟ್ ಬಂದು, ಆಫ್ಟರ್ ಓಪನಿಂಗ್ ದ ಫೈಲ್ ವಿ ಕ್ಯಾನ್ ಯೂಸ್ ದ ಫಾಲೋಯಿಂಗ್ ಮೆಥಡ್ಸ್. ಒಂದು ಫೈಲ್ ಅನ್ನ ನಾವು ಓಪನ್ ಮಾಡಿದೀವಿ ರೈಟ್ ಮಾಡ್ಲಿಕ್ಕೆ ಅಂದ್ರೆ ವಿ ಹ್ಯಾವ್ ಟೂ ಮೆಥಡ್ಸ್. ರೈಟ್ ಫಂಕ್ಷನ್ ಅಲ್ಲಿ ಟೂ ಮೆಥಡ್ಸ್ ಇದೆ. ಒಂದು ರೈಟ್ ಫಂಕ್ಷನ್, ಮತ್ತೊಂದು ರೈಟ್ ಲೈನ್ಸ್ ಫಂಕ್ಷನ್ ಅಂತ. ಈ ರೈಟ್ ಫಂಕ್ಷನ್ ಏನಕ್ಕೆ ಬಳಸ್ತೀವಿ ಅಂದ್ರೆ ಫಾರ್ ರೈಟಿಂಗ್ ಎ ಸಿಂಗಲ್ ಸ್ಟ್ರಿಂಗ್, ಒಂದೇ ಸ್ಟ್ರಿಂಗ್ ಅನ್ನ ಬರಿತಾ ಇದೀವಿ ಅಷ್ಟೇ ಅಂದಾಗ ನಾವು ರೈಟ್ ಫಂಕ್ಷನ್ ಅನ್ನ ಬಳಸಬಹುದು. ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಗ್ರೂಪ್ ಆಫ್ ಸ್ಟ್ರಿಂಗ್ಸ್ ಅನ್ನ ಬಳಸ್ತಾ ಇದೀವಿ, ನಂಬರ್ ಆಫ್ ಇನ್ಫಾರ್ಮೇಶನ್ ಲಾಂಗ್ ಇದೆ ಅಂತ ಅಂದಾಗ ವಿ ಆರ್ ಪ್ರಿಫರಿಂಗ್ ದ ಮೆಥಡ್ ಕಾಲ್ಡ್ ರೈಟ್ ಲೈನ್ ಫಂಕ್ಷನ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಬರಿತಾ ಇದೀವಿ. ಬಂದು ಈಗಷ್ಟೇ ನೋಡಿದ್ವಿ ನಾವು ಟೂ ಮೆಥಡ್ಸ್ ವಿ ಹ್ಯಾವ್ ಇನ್ ಅ ರೈಟ್ ಟೆಕ್ಸ್ಟ್ ಫೈಲ್. ಟೆಕ್ಸ್ಟ್ ಫೈಲ್ ಅಲ್ಲಿ ರೈಟ್ ಮಾಡ್ಲಿಕ್ಕೆ ಎರಡು ಮೆಥಡ್ ಇದೆ, ಒಂದು ರೈಟ್ ಫಂಕ್ಷನ್ ಮತ್ತೊಂದು ರೈಟ್ ಲೈನ್ ಫಂಕ್ಷನ್. ಅದರಲ್ಲಿ ರೈಟ್ ಫಂಕ್ಷನ್ ಮೆಥಡ್ ಅನ್ನ ನೋಡೋದಾದ್ರೆ, ಮೆಥಡ್ಸ್ ಟೇಕ್ಸ್ ದಿಸ್ ರೈಟ್ ಫಂಕ್ಷನ್ ಮೆಥಡ್ ಟೇಕ್ಸ್ ಎ ಸ್ಟ್ರಿಂಗ್ ಆಸ್ ಅನ್ ಆರ್ಗ್ಯುಮೆಂಟ್ ಅಂಡ್ ರೈಟ್ಸ್ ಇಟ್ ಟು ದ ಟೆಕ್ಸ್ಟ್ ಫೈಲ್. ಒಂದೇ ಸ್ಟ್ರಿಂಗ್ ಅನ್ನ ತಗೊಂಡು ನಾವು ಇನ್ಫಾರ್ಮೇಶನ್ ಏನ್ ಮಾಡ್ತಾ ಇದೀವಿ, ರೈಟ್ ಮಾಡ್ತೀವಿ. ಆ ಸ್ಟ್ರಿಂಗ್ ರಿಟರ್ನ್ ಏನ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ಗ್ರೂಪ್ ಆಫ್ ಸ್ಟ್ರಿಂಗ್ಸ್ ಅನ್ನ ನಾವು ಬರೆಯೋದಕ್ಕಾಗಲ್ಲ, ಅದಷ್ಟು ನಾವು ಸಿಂಗಲ್ ಸ್ಟ್ರಿಂಗ್ ಅಂತ ಮಾತ್ರ ತಗೊಳ್ತೀವಿ. ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬೀಯಿಂಗ್ ರಿಟರ್ನ್ ಆನ್ ಸಿಂಗಲ್ ಎಕ್ಸಿಕ್ಯೂಷನ್ ಆಫ್ ದ ರೈಟ್ ಮೆಥಡ್. ನಾವು ರೈಟ್ ಫಂಕ್ಷನ್ ನ ಬಳಸಿದಾಗ ನಾವು ರೈಟ್ ಆಬ್ಜೆಕ್ಟ್ ಏನ್ ರೈಟ್ ಫಂಕ್ಷನ್ ಬರ್ದಿರ್ತೀವಿ ಸ್ಟ್ರಿಂಗು, ಅದ್ರದ್ದು ಲೆಂತ್ ಕೂಡ ಅದೇನ್ ಮಾಡ್ತಾ ಇದೆ, ರಿಟರ್ನ್ ಮಾಡ್ತಾ ಇದೆ. ರೈಟ್ ಫಂಕ್ಷನ್ ಏನ್ ಮಾಡ್ತಾ ಇದೆ, ಇಟ್ ವಿಲ್ ಯೂಸ್ಡ್ ಫಾರ್ ಸಿಂಗಲ್ ಕ್ಯಾರೆಕ್ಟರ್ ಎಂಟರ್ ಮಾಡಬೇಕು ಅಂದ್ರೆ ನಾವು ರೈಟ್ ಫಂಕ್ಷನ್ ನ ಬಳಸ್ತಾ ಇದ್ವಿ. ಆ ಬರ್ದಂತ ಸ್ಟ್ರಿಂಗು ಎಷ್ಟು ಲೆಂತ್ ಇದೆ ಅಂತ ಕೂಡ ಅದೇನ್ ಮಾಡುತ್ತೆ, ನಮಗೆ ಸಿಂಗಲ್ ಎಕ್ಸಿಕ್ಯೂಷನ್ ಅಲ್ಲೇ ವ್ಯಾಲ್ಯೂನ ಕೂಡ ಅದು ರಿಟರ್ನ್ ಮಾಡುತ್ತೆ. ಆ ಸ್ಟ್ರಿಂಗ್ ಅನ್ನ ಎಂಡ್ ಮಾಡ್ಲಿಕ್ಕೆ, ಸೆಂಟೆನ್ಸ್ ಅನ್ನ ಎಂಡ್ ಮಾಡ್ಲಿಕ್ಕೆ ಯಾವ್ದನ್ನ ಬಳಸ್ತಿದೀವಿ ಅಂದ್ರೆ \n ಅನ್ನ ಬಳಸ್ತಾ ಇದೀವಿ. ನೀವು ಎಕ್ಸಾಂಪಲ್ ಅಲ್ಲಿ ನೋಡ್ತಿರ್ಬೋದು, ಮೈ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಫಂಕ್ಷನ್ ಬಳಸಿದೀವಿ. ಮೈ ಆಬ್ಜೆಕ್ಟ್ ಇಸ್ ಅ ವೇರಿಯಬಲ್ ನೇಮ್, ಓಪನ್ ಫಂಕ್ಷನ್ ಇಸ್ ದ ಫಂಕ್ಷನ್ ವಿಚ್ ಆರ್ ವಿ ಆರ್ ಗೋಯಿಂಗ್ ಟು ಓಪನ್ ಎ ಫೈಲ್ ಕಾಲ್ಡ್ myObject.txt. ಮೈ ಆಬ್ಜೆಕ್ಟ್ ಅನ್ನೋ ಫೈಲ್ ನೇಮ್ ಅನ್ನ ತಗೊಂಡಿದ್ವಿ. ಆ ಫೈಲು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇದೆ. ಅದಕ್ಕೆ ಯಾವ ಆಕ್ಸೆಸ್ ಮೋಡ್ ನ ಬಳಸ್ತಾ ಇದೀವಿ, W ಅಂದ್ರೆ ರೈಟ್ ಫಂಕ್ಷನ್ ನ ಬಳಸ್ತಾ ಇದೀವಿ. ಆ ಒಂದು ರೈಟ್ ಫಂಕ್ಷನ್ ಅಲ್ಲಿ ಇನ್ಫಾರ್ಮೇಶನ್ ಏನ್ ಬರ್ದಿದೀವಿ, ಹೇ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ಸ್ ಇನ್ ಪೈಥಾನ್ ಅಂತ ಹೇಳಿ ತಗೊಂಡಿದೀವಿ. ಈ ರೀತಿ ರೈಟ್ ಫಂಕ್ಷನ್ ನ ತಗೊಂಡಾಗ ನೀವು ಸೆಂಟೆನ್ಸ್ ಅಲ್ಲಿ ಬರ್ದಿದ್ರು ಅದಷ್ಟನ್ನು ಕೂಡ ಅವರು ಏನಂತ ಕನ್ಸಿಡರ್ ಮಾಡ್ತಾರೆ, ಸಿಂಗಲ್ ಸ್ಟ್ರಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಆ ಸಿಂಗಲ್ ಸ್ಟ್ರಿಂಗಿನ ಕ್ಯಾರೆಕ್ಟರ್ ಲೆಂತ್ ಎಷ್ಟಿದೆ,
41 ಇದೆ. ಕೆಳಗಡೆ ಎಕ್ಸಿಕ್ಯೂಷನ್ ಅಲ್ಲೇ ನೀವು ನೋಡಬಹುದು 41 ವ್ಯಾಲ್ಯೂನ ತೋರಿಸ್ತಾ ಇದೆ. ಓಪನ್ ಆಗಿರುವಂತಹ ಆಬ್ಜೆಕ್ಟ್ ಏನಾಗ್ತದೆ ಅಥವಾ ಫೈಲ್ ಏನಾಗ್ತದೆ, ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕ್ಲೋಸ್ ಆಗೋದಕ್ಕೋಸ್ಕರ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಅನ್ನೋ ಒಂದು ಫಂಕ್ಷನ್ ಅನ್ನ ತಗೊಂಡಿದ್ದೀವಿ. ಸೊ ದಿಸ್ ಇಸ್ ದ ಫಸ್ಟ್ ಮೆಥಡ್ ಟು ಡಿಕ್ಲೇರ್ ದ ರೈಟ್ ಫಂಕ್ಷನ್ ಮೆಥಡ್ ಆಗಿರುತ್ತೆ. Second one ಬಂದು the method of using second method in a write function is the write lines function method. This method is used to write multiple strings to a file. ಒಂದು ಓಪನ್ ಆಗಿರುವಂತಹ ಫೈಲಿಗೆ ಮಲ್ಟಿಪಲ್ ಸ್ಟ್ರಿಂಗ್ಸ್ ಅನ್ನ ಬರಿಬೇಕು ಅಂದಾಗ ನಾವು ಯಾವುದನ್ನ ಬಳಸ್ತಾ ಇದೀವಿ, ರೈಟ್ ಲೈನ್ಸ್ ಫಂಕ್ಷನ್ ಅನ್ನ ಬಳಸ್ತಾ ಇದೀವಿ. ಅನ್ಲೈಕ್ ರೈಟ್ ಫಂಕ್ಷನ್ ಅನ್ನ ಬಿಟ್ಟು ರೈಟ್ ಲೈನ್ಸ್ ಫಂಕ್ಷನ್ಸ್ ಡಸ್ ನಾಟ್ ರಿಟರ್ನ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ರೈಟ್ ಫಂಕ್ಷನ್ ಅಲ್ಲಿ ಏನಾಗ್ತದೆ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಂತ ಹೇಳಿ ಲೆಂತ್ ಆಫ್ ದ ಸ್ಟ್ರಿಂಗ್ ಅನ್ನ ರಿಟರ್ನ್ ಮಾಡ್ತಿತ್ತು. ಆದ್ರೆ ರೈಟ್ ಲೈನ್ ಫಂಕ್ಷನ್ ನ ಬಳಸಿದಾಗ ನಾವು ಎಷ್ಟೇ ಕ್ಯಾರೆಕ್ಟರ್ಸ್ ಅಥವಾ ಸ್ಟ್ರಿಂಗ್ ಅನ್ನ ಎಂಟರ್ ಮಾಡಿದ್ರು ಕೂಡ ಅದೇನನ್ನ ರಿಟರ್ನ್ ಮಾಡ್ತಾ ಇಲ್ಲ, ಕ್ಯಾರೆಕ್ಟರ್ ಲೆಂತ್ ನ ಅಥವಾ ಸ್ಟ್ರಿಂಗ್ ಲೆಂತ್ ನ ಅದು ರಿಟರ್ನ್ ಮಾಡೋದಿಲ್ಲ. ರೈಟ್ ಫಂಕ್ಷನ್ ಅಲ್ಲಿ ಮಾತ್ರ ಲೆಂತ್ ಆಫ್ ದ ಸ್ಟ್ರಿಂಗ್ ಅನ್ನ ರಿಟರ್ನ್ ಮಾಡ್ತಾ ಇದೆ. ಸೊ ಎಕ್ಸಾಂಪಲ್, ಮೈ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಫಂಕ್ಷನ್ ಆಫ್ ಮೈ ಫೈಲ್ ಡಾಟ್ txt, W. ಮೈ ಆಬ್ಜೆಕ್ಟ್ ಅನ್ನೋದು ವೇರಿಯಬಲ್ ನೇಮ್ ಆಗಿದ್ರೆ, ಓಪನ್ ಅನ್ನೋದು ಫಂಕ್ಷನ್ ನೇಮ್ ಆಗಿದ್ರೆ, ಮೈ ಫೈಲ್ ಇಸ್ ಅ ನೇಮ್ ಆಫ್ ದ ಫೈಲ್ ಆಗಿರುತ್ತೆ. ಇನ್ಫಾರ್ಮೇಶನ್ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇದೆ. ಆಕ್ಸೆಸ್ ಮೋಡ್ ಯಾವ್ದು ತಗೊಂಡಿದ್ದಾರೆ, W ತಗೊಂಡಿದ್ದಾರೆ. ಲೈನ್ಸ್ ಇಸ್ ಈಕ್ವಲ್ ಟು, ಲೈನ್ಸ್ ಅನ್ನೋದು ವೇರಿಯಬಲ್ ನೇಮು. ಆ ಲೈನ್ಸ್ ಅನ್ನೋ ವೇರಿಯಬಲ್ ಗೆ ಲಿಸ್ಟಿನ ಒಳಗಡೆ ವಿ ಹ್ಯಾವ್ ಇನ್ಸರ್ಟೆಡ್ 3 ಎಲಿಮೆಂಟ್ಸ್. ಒನ್ ಈಸ್ ಹೆಲೋ ಎವ್ರಿ ಒನ್ ಮಲ್ಟಿ ಲೈನ್ ಸ್ಟ್ರಿಂಗ್ ಅಂಡ್ ಅನದರ್ ಒನ್ ಇಸ್ ದಿಸ್ ಈಸ್ ದ ಥರ್ಡ್ ಲೈನ್ ಸ್ಟ್ರಿಂಗ್. ಆ ಮೂರು ಸ್ಟ್ರಿಂಗ್ ಅನ್ನ ಎಂಡ್ ಮಾಡುವಾಗ ಅಂದ್ರೆ ಹೆಲೋ ಲೈನ್ ಎಂಡ್ ಆಯ್ತು ಅಂದಾಗ ಲಾಸ್ಟ್ ಅಲ್ಲಿ ಏನ್ ಯೂಸ್ ಮಾಡಿದರೆ, \n ಅನ್ನ ಬಳಸಿದ್ದಾರೆ. ಸೊ ಈ ರೀತಿ \n ಅನ್ನ ಬಳಸಿದಾಗ ಮೂರು ಎಲಿಮೆಂಟ್ಸ್ ಡಿಸ್ಪ್ಲೇ ಆಗುವಾಗ 1 by 1 ಏನಾಗ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತದೆ, ಮೋರ್ ದನ್ ಒನ್ ಸ್ಟ್ರಿಂಗ್ ಅನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಕನ್ಸಿಡರ್ ಮಾಡಿದೀವಿ. ಒಂದು ಸ್ಟ್ರಿಂಗ್ ಇಂದ ಜಾಸ್ತಿ ಸ್ಟ್ರಿಂಗ್ಸ್ ಗಳನ್ನ ನಾವು ಬಳಸಿದಾಗ ಯಾವ ಫಂಕ್ಷನ್ ನ ಬಳಸ್ತಾ ಇದೀವಿ, ರೈಟ್ ಲೈನ್ಸ್ ಅನ್ನೋ ಫಂಕ್ಷನ್ ಅನ್ನ ಬಳಸ್ತಾ ಇದೀವಿ. ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಲೈನ್ಸ್ ಆಫ್ ಲೈನ್ಸ್, ಆ ಆಬ್ಜೆಕ್ಟ್ ಯಾವ ಆಬ್ಜೆಕ್ಟ್ ತಗೊಂಡಿದ್ವೋ ಅದ್ರ ಒಳಗಡೆ ಯಾವ ಫಂಕ್ಷನ್ ನ ಬಳಸಿದೀವಿ, ರೈಟ್ ಲೈನ್ಸ್ ಫಂಕ್ಷನ್ ನ ಬಳಸಿದೀವಿ. ಓಪನ್ ಆದಂತ ಫಂಕ್ಷನ್ ನ ಕ್ಲೋಸ್ ಮಾಡ್ಲಿಕ್ಕೆ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಫಂಕ್ಷನ್ ಅನ್ನ ಬಳಸ್ತಾ ಇದೀವಿ. ಸೊ ಏನ್ ಪ್ರೋಗ್ರಾಮ್ ಇದೆ ಅದ್ರ ಔಟ್ಪುಟ್ ಯಾವ ರೀತಿ ಕಾಣಿಸ್ತಾ ಇದೆ ನಮಗೆ, ಹೆಲೋ ಎವ್ರಿ ಒನ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಮತ್ತೆ ದಿಸ್ ಇಸ್ ದ ಥರ್ಡ್ ಲೈನ್. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಮೆಥಡ್ ಆಫ್ ರೈಟ್ ಫಂಕ್ಷನ್ ಆಗಿರುತ್ತೆ. ಇದಿಷ್ಟು ಸೆಷನ್ 1 ಅಂದ್ರೆ ಈ ಒಂದು ಚಾಪ್ಟರ್ನ ಹಾಫ್ ಪಾರ್ಟ್ ಆಫ್ ದ ಚಾಪ್ಟರ್ ಆಗಿರುತ್ತೆ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಸೆಷನ್ ಅನ್ನ ಎರಡಾಗಿ ಡಿವೈಡ್ ಮಾಡಿ, ಈ ಒಂದು ಚಾಪ್ಟರ್ನ 2 ಸೆಷನ್ ಆಗಿ ಡಿವೈಡ್ ಮಾಡಿದೀನಿ. ಇದಿಷ್ಟು ಸೆಷನ್ 1 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರುವಂತಹ ಡೇಸ್ಗಳಲ್ಲಿ ಸೆಷನ್ 2 ನ ಕವರ್ ಮಾಡ್ತಾ ಇದ್ದೀನಿ. ಈ ಒಂದು ಸೆಷನ್ ಎಲ್ಲರಿಗೂ ಅರ್ಥ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.